ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷಾ ಪತ್ರಿಕೆಗೆ ಅಂಕಗಳ ಬದಲು ಗ್ರೇಡ್ ವ್ಯವಸ್ಥೆ ಜಾರಿಗೆ ತಂದಿರುವುದನ್ನು ಪುನರ್ ಪರಿಶೀಲನೆ ಮಾಡುವಂತೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ನಾಡದ್ರೋಹಿ ಧೋರಣೆ ಅನುಸರಿಸುತ್ತಿರುವ ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ ಎಂದು ಆಗ್ರಹಿಸಿದರು. ನಾವು ಹಿಂದಿ ವಿರೋಧಿಗಳಲ್ಲ, ಹಿಂದಿ ಹೇರಿಕೆಯ ವಿರೋಧಿಗಳು. ರಾಜ್ಯದಲ್ಲಿ ಹಿಂದಿ ಹೇರಿಕೆಯನ್ನ ಶಾಶ್ವತಗೊಳಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ವೇದಿಕೆಯ ಜಿಲ್ಲಾಧ್ಯಕ್ಷ ಅರುಣ್ ಹರ್ಕಡೆ ಮಾತನಾಡಿ, ಕನ್ನಡ ಭಾಷೆಯನ್ನು ಅವಹೇಳನ ಮಾಡುವ ರೀತಿಯಲ್ಲಿ ವರ್ತಿಸಲಾಗುತ್ತಿದೆ. ರಾಜ್ಯಪಾಲರು ಹಿಂದಿ ಏಜೆಂಟ್ನಂತೆ ಕೆಲಸ ಮಾಡುತ್ತಿದ್ದಾರೆ. ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಟ ನಡೆಸುತ್ತಿರುವ ನಾವು ಇಂತಹ ಕನ್ನಡ ವಿರೋಧಿ ನಿಲುವುಗಳನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ನಮ್ಮ ಹಕ್ಕು ರಾಜ್ಯಪಾಲರಿಗೆ ಧಿಕ್ಕಾರ, ರಾಜ್ಯಪಾಲರಿಗೆ ಹಿಂದಿ ಭಾಷೆ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಎನ್ ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಟಿ.ಎನ್. ನಾರಾಯಣಗೌಡರಿಗೆ, ಟಿ.ಎನ್. ನಾರಾಯಣಗೌಡರಿಗೆ, ಭ್ರಷ್ಟ ರಾಜ್ಯಪಾಲರಿಗೆ, ಮಲತಾನ ಧೋರಣೆ ಮಾಡ್ತೀವಿ ರಾಜ್ಯಪಾಲರಿಗೆ. ಕನ್ನಡ ಭಾಷೆ ಬೇಡ ಅವರಿಗೆ, ಹಿಂದಿ ಬೇಕಂತಾರೆ. ಹಿಂದಿ ಯಾವ ಕಾರಣ ಬೇಕು ನಮಗೆ? ಹಿಂದಿ ಬೇಡ ಅಲ್ಲ, ಕನ್ನಡ ಇರುವುದಕ್ಕೆ ಕನ್ನಡದಲ್ಲಿ ಇದ್ದಿದೆ ಕನ್ನಡ ಅಂತಾರೆ. ಹೊರ ರಾಜ್ಯದಲ್ಲಿ ಆ ಭಾಷೆ ಅಲ್ಲಿಗೆ ಅವರು ಸೀಮಿತ ಆಗೋದಿಲ್ಲ. ಅದಕ್ಕೆ ನಾವು ಅವರು ರಾಜ್ಯಪಾಲರು ಒಂಥರ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ ಹಿಂದಿ ಬಗ್ಗೆ. ಅದಕ್ಕೆ ನಮ್ಮ ವಿರೋಧ ಇದೆ ರಕ್ಷಣಾ ವೇದಿಕೆಯಿಂದ. ನಾವು ಅವ್ರ ಬಗ್ಗೆ ಧಿಕ್ಕಾರ ಹಾಕ್ತೀವಿ. ಅವ್ರು ಇಲ್ಲಿಂದ ತೊಲಗಲಿ. ಅವರು ನಮ್ಮ ಈ ರಾಜ್ಯಕ್ಕೆ ಬೇಡ. ಅವರು ಕನ್ನಡ ದ್ರೋಹಿ ಮಾಡಿದವರಿಗೆ ನಮ್ಮ ರಾಜ್ಯದಲ್ಲಿ ಜಾಗ ಇಲ್ಲ ಅವರಿಗೆ. ಈ ನಿಷ್ಕಾಳಜಿತನದ ಒಂದು ಮಾತನಾಡಿದ್ದಾರೆ. ಅವರು ಇಲ್ಲಿಂದ ಕರ್ನಾಟಕ ಬಿಟ್ಟು ಹೋಗುವವರೆಗೆ ನಮ್ದು ಹೋರಾಟ ನಡೀತಾ ಇರ್ತದೆ. ಆದ್ರಿಂದ ಈ ಒಂದು ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ಬೃಹತ್ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೇವಂತ. ಆದರೆ ಈಗ ಏನು ನಮ್ಮ ರಾಜ್ಯಪಾಲರು ಒಂದು ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿ ಕಾರ್ಯ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದಿ ಏಜೆಂಟರಾಗಿ ಅವರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಬೇರೆ ಉತ್ತರ ಪ್ರದೇಶದಿಂದ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆ ಮನ ಬಂದಂಗೆ ಕನ್ನಡವನ್ನು ದೂಷಿಸುತ್ತಿರುವ ರಾಜ್ಯಪಾಲರ ವಿರುದ್ಧ ಇಂದು ನಾವು ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಘೋಷಣೆ ಕೂಗಿ ಹೋರಾಟ ಮಾಡುತ್ತಿದ್ದೇವೆ. ಇಲ್ಲೇ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯಾದ್ಯಂತ ಈ ಹೋರಾಟ ನಡೆಯುತ್ತಿದೆ. ರಾಜ್ಯಪಾಲರಿಗೆ ಧಿಕ್ಕಾರ ಕೂಗುವುದರೊಂದಿಗೆ ನಾವು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಕನ್ನಡವನ್ನು ಬೆಳೆಸಬೇಕು, ಗಡಿನಾಡಲ್ಲಿ ಕನ್ನಡವನ್ನು ಉಳಿಸಬೇಕು. ಪ್ರತಿಭಟನೆಯಲ್ಲಿ ವಿನಾಯಕ ನಾಯಕ್, ಗಣಪತಿ ನಾಯಕ್, ಮಂಜುನಾಥ್ ನಾಯಕ್, ಶ್ರೀಪಾದ ಶೆಟ್ಟಿ, ನರೇಂದ್ರ ತಳೇಕರ್, ರಾಜಾ ನಾಯ್ಕ್, ನಾಗರಾಜ್ ಅಮದಳ್ಳಿ, ಅಶೋಕ್ ಮಾನೆ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.